Hello guys, welcome to my Artifacts class. Spoken English video series ನಲ್ಲಿ ಇದು ವಿಡಿಯೋ ನಂಬರ್ 28. ಈಗ ಆಲ್ರೆಡಿ ನಾನು ಹಲವಾರು ಕ್ಲಾಸ್ಗಳಲ್ಲಿ ಎಲ್ಲಾ ಟೆನ್ಸಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ನಾವೀಗಾಗಲೇ 12 ಟೆನ್ಸಸ್ಗಳನ್ನ ಕಲ್ತಿದ್ದೀವಿ. ಸೊ ಆ 12 ಟೆನ್ಸಸ್ಗಳಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ನ ಫಾರ್ಮ್ಯಾಟ್ ಮಾಡ್ಬೇಕು ಅನ್ನೋದನ್ನ ಕೂಡ ಕಲ್ತಿದ್ದೀವಿ. ಅಂಡ್ ಇದನ್ನ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಈ ಒಂದು ಕ್ಲಾಸ್ ನಲ್ಲಿ ಎಲ್ಲಾ ಟೆನ್ಸ್ ಗಳನ್ನು ಮತ್ತೊಂದ್ಸರಿ ರಿವೈಸ್ ಮಾಡ್ತೀನಿ. ಪ್ರತಿ ಟೆನ್ಸ್ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಈ ವಿಡಿಯೋನ ಎಂಡ್ ವರೆಗೂ ನೋಡ್ತಾ ಇರಿ. ಅಂಡ್ ಮತ್ತೊಂದು ವಿಷಯ, ನೀವು ಈಗಾಗಲೇ ಅಪ್ಲೋಡ್ ಆಗಿರುವ ಈ ಎಲ್ಲಾ ಕ್ಲಾಸ್ ಗಳನ್ನ ನೋಡಿರ್ಲೇಬೇಕು. ಸೊ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸ್ಟಾರ್ಟ್ ಮಾಡಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವರೆಗೂ ಎಲ್ಲಾ ಕ್ಲಾಸಸ್ ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಈ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗಡೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀನಿ. ಸೊ ನೀವು ಆ ವಿಡಿಯೋ ನೋಡಿದ ನಂತರನೇ ಈ ಒಂದು ಕ್ಲಾಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದ್ರೆ ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ಸಿಂಪಲ್ ಆಗಿ ಗ್ರಾಫಿಕಲ್ ಮುಖಾಂತರ ನಾನು ಟೈಮ್ ಲೈನ್ ನ ತೋರಿಸ್ತಾ ನಿಮಗೆ ಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ನ ನಾವು ಸ್ಟಾರ್ಟ್ ಮಾಡೋಣ. ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಯಾವಾಗಲೂ ನಿಮಗೆ ಸಿಗ್ತಾ ಇರುತ್ತೆ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅದರ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನಾನು ಪ್ರೆಸೆಂಟ್ ಟೆನ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಹಾಗೂ ಪ್ರೆಸೆಂಟ್ ಟೆನ್ಸ್ ನ ಎಲ್ಲಾ ಫಾರ್ಮ್ ಗಳನ್ನು ಈ ಒಂದೇ ಸ್ಲೈಡ್ ಅಲ್ಲಿ ಹೇಳ್ತೀನಿ. ರೈಟ್, ಈ ಸ್ಲೈಡ್ ಅಲ್ಲಿ ನಾನು ಕೇವಲ ಪ್ರೆಸೆಂಟ್ ಟೆನ್ಸ್ ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂಡ್ ಎಲ್ಲಾ ಪ್ರೆಸೆಂಟ್ ಟೆನ್ಸ್ ಗಳನ್ನ ಕೂಡ. ಸೊ ಇಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆ 3 ಕಲರ್ ನ ಒಂದು ಟೈಮ್ ಲೈನ್ ಇದೆ. ಸೊ ರೆಡ್ ಕಲರ್ ಅಲ್ಲಿ ಇರೋದು ಪಾಸ್ಟ್ ಟೆನ್ಸ್, ಆದ್ರಿಂದ ಅದು ರೆಡ್ ಕಲರ್ ಅಲ್ಲಿ ಇದೆ. ಅಂದ್ರೆ ಇದು ಆಲ್ರೆಡಿ ಮುಗಿದೋಗಿದೆ. ಪಾಸ್ಟ್ ಟೆನ್ಸ್ ಅಲ್ಲಿ ನಡೆದಂತಹ ಕೆಲಸಗಳು ಮುಗ್ದೋಗಿರುತ್ತೆ ಅಲ್ವಾ. ಸೊ ಆದ್ರಿಂದ ನೀವು ಆ ಸಿಂಬಲ್ ನ ನೋಡಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಯಾಕೆ ಈ ಮಾರ್ಕ್ ಇದೆ ಅಂದ್ರೆ ಇಲ್ಲಿ ಬಂದಂತಹ ಕೆಲಸಗಳು ಎಲ್ಲ ನಮ್ಮ ಹಿಂದಿನ ಕೆಲಸಗಳು. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ಈಗ ಐ ಮೀನ್ 1 ಗಂಟೆ ಹಿಂದೆ ಅನ್ಕೊಳ್ತೀನಿ ನನಗ. ಸೊ ಈ ಹಿಂದೆ ನಾನು ಮಾಡುವಂತ ಕೆಲಸಗಳನ್ನೆಲ್ಲ ನಾನು ಈ ಪಾಸ್ಟ್ ಟೆನ್ಸ್ ನಲ್ಲೇ ಹಾಕಬೇಕು, ಈ ಒಂದು ರೆಡ್ ಕಲರ್ ನಲ್ಲೇ ಹಾಕಬೇಕು. ಈ ಬ್ಲೂ ಕಲರ್ ಬಾರ್ ಏನಿದೆ ಇದು ಪ್ರೆಸೆಂಟ್ ಟೆನ್ಸ್ ನ ಹೇಳ್ತೀನಿ, ಅಂದ್ರೆ ಈಗ ನಡೀತಾ ಇರೋದು. ಸೊ ನಾನೀಗ ಏನ್ ಮಾಡ್ತಾ ಇದೀನಿ, ನಾನೀಗ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಅಟ್ ದ ಟೈಮ್ ಆಫ್ ಪ್ಲೇಯಿಂಗ್ ನೀವು ವಿಡಿಯೋನ ಈಗ ವಾಚ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಬ್ಲೂ ಕಲರ್ ಏರಿಯಾದಲ್ಲಿ ಬರೋದೆಲ್ಲ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಡೆಯುವಂತ ಆಕ್ಷನ್ಗಳು. ನಾವೀಗ ಬ್ಲೂ ಕಲರ್ ನಲ್ಲಿ ಇದ್ದೀವಿ ಅಲ್ವಾ. ಗ್ರೀನ್ ಕಲರ್ ನಲ್ಲಿ ಇರುವಂತಹ ಆಕ್ಷನ್ಗಳು ಫ್ಯೂಚರ್ ಟೆನ್ಸ್, ಇನ್ನು ನಮಗದು ಗೊತ್ತಿಲ್ಲ, ಇನ್ನು ನಡೆದಿಲ್ಲ. ಇಲ್ಲಿ ಬರುವಂತಹ ಆಕ್ಷನ್ಗಳು ಮುಂದೆ ನಡೆಯುವಂತಹ ಆಕ್ಷನ್ಗಳು. ಸೊ ಇದು ಒಂದು ಟೈಮ್ ಲೈನ್. ನೆನಪಿಟ್ಕೊಳ್ಳಿ, ಈ ಹಿಂದೆ ನಡೆದಂತದ್ದು ಪಾಸ್ಟ್ ಟೆನ್ಸ್ ನಲ್ಲಿ ಇರುತ್ತೆ, ಈಗ ನಡೀತಾ ಇರೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಮುಂದೆ ನಡಿಬೇಕಾಗಿರೋದು ಫ್ಯೂಚರ್ ಟೆನ್ಸ್ ನಲ್ಲಿ ಇರುತ್ತೆ ಅಲ್ವಾ. ಸೊ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಫಾರ್ಮ್ ಗಳಿರುತ್ತೆ ಅಲ್ವಾ. ಸೊ ಮೊದಲನೇದು ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಈಗ ಬ್ಲೂ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದ್ರೆ ನಾವೀಗ ಪ್ರೆಸೆಂಟ್ ಟೆನ್ಸ್ ನ ಬಗ್ಗೆ ಮಾತಾಡ್ತಿದೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಯಾವಾಗ ಯೂಸ್ ಮಾಡಬೇಕು, ನಾನು ಹೇಳಿದ್ದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಯಾವ್ದಾದ್ರೂ ಒಂದು ಆಕ್ಷನ್ ರೆಗ್ಯುಲರ್ ಆಗಿ ನಡೀತಾ ಇದೆ ಅನ್ಕೊಳ್ಳಿ, ತುಂಬಾ ಹಿಂದೆಯಿಂದ ನಡೀತಿತ್ತು, ಈಗ್ಲೂ ನಡೀತಿದೆ, ಮುಂದೆ ಕೂಡ ನಡೆಯುತ್ತೆ. ರೆಗ್ಯುಲರ್ ಆಕ್ಷನ್ ಗಳನ್ನ ಹೇಳೋದಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಗೋ ಟು ಕಾಲೇಜ್ ಎವ್ರಿ ಡೇ, ರೈಟ್. ಶಿ ಗೋಸ್ ಟು ಟೆಂಪಲ್ ಎವ್ರಿ ಮಾರ್ನಿಂಗ್ ಅಲ್ವಾ. ಮೈ ಫಾದರ್ ವರ್ಕ್ಸ್ ಇನ್ ದ ಆಫೀಸ್ ಎವ್ರಿ ಡೇ. ಸೊ ಪ್ರತಿದಿನ ನಡೆಯೋ ಕೆಲಸಗಳು ಅಂದ್ರೆ ರೆಗ್ಯುಲರ್ ಆಕ್ಷನ್ಸ್. ಹಾಗೂ ಯೂನಿವರ್ಸಲ್ ಟ್ರೂತ್ಗಳು, ಸನ್ ರೈಸಸ್ ಇನ್ ದ ಈಸ್ಟ್, ಗಾಂಧೀಜಿ ಲವ್ಸ್ ಚಿಲ್ಡ್ರನ್, ಇವನ್ನ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಇದು ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ ಅಲ್ವಾ. ಸನ್ ರೈಸಸ್ ಇನ್ ದ ಈಸ್ಟ್, ಪಾಸ್ಟ್ ಅಲ್ಲೂ ಅದೇ ರೀತಿ ಇರುತ್ತೆ, ಇವತ್ತು ಕೂಡ ಸನ್ ರೈಸಸ್ ಇನ್ ದ ಈಸ್ಟ್, ನಾಳೆ ಕೂಡ ಸನ್ ವಿಲ್ ರೈಸ್ ಇನ್ ದ ಈಸ್ಟ್ ಅಲ್ವಾ. ಸೊ ಇದು ಯಾವತ್ತೂ ಚೇಂಜ್ ಆಗೋದಿಲ್ಲ, ಆದ್ರಿಂದ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ಬೇಕು. ಇದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಆದ್ರಿಂದ ನಾನು ಈ ಡಾಟ್ ನ ಹಾಕಿದ್ದೀನಿ, ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಡೀತಾನೆ ಇರುತ್ತಿದ್ದು. ಪಾಸ್ಟ್ ಅಲ್ಲೂ ನಡೀತಿತ್ತು, ಪ್ರೆಸೆಂಟ್ ಅಲ್ಲೂ ನಡೆಯುತ್ತೆ, ಫ್ಯೂಚರ್ ಅಲ್ಲೂ ನಡೆಯುತ್ತೆ ಅಲ್ವಾ. ಅಂಡ್ ನಮ್ಮ ಒಪಿನಿಯನ್ ಗಳನ್ನ ಹೇಳೋದಕ್ಕೆ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ನಮ್ಮ ಥಾಟ್ಸ್ ಹೇಳೋದಕ್ಕೆ, ನಮ್ಮ ಐಡಿಯಾಗಳನ್ನ ಹೇಳೋದಕ್ಕೆ, ಬೇರೆಯವರ ಹ್ಯಾಬಿಟ್ಸ್ ನ ಹೇಳೋದಕ್ಕೆ, ನಮ್ಮ ಹ್ಯಾಬಿಟ್ಸ್ ನ ಹೇಳೋದಕ್ಕೆ, ಬೇರೆಯವರ ಹಾಬೀಸ್ ಹೇಳೋದಕ್ಕೆ, ನಮ್ಮ ಹಾಬೀಸ್ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ನನ್ನ ಹಾಬೀಸ್ ಅಥವಾ ನನ್ನ ಒಂದು ವರ್ಕ್ ಏನು, ಐ ರೆಕಾರ್ಡ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್. ಸೊ ಇದೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಐ ಟೀಚ್ ಸ್ಟೂಡೆಂಟ್ಸ್ ದ ಇಂಗ್ಲಿಷ್ ಕೋರ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವಾಗ್ಲೂ ನಾನು ಮಾಡ್ತಿದ್ದೆ, ಈಗ್ಲೂ ಮಾಡ್ತಿದ್ದೀನಿ, ನಾನು ಮುಂದೆನೂ ಮಾಡ್ತೀನಿ. ಸೊ ಆದ್ರಿಂದ ನಿಮ್ಗೆ ಈ ಒಂದು ಡಾಟ್ಸ್ ನ ಹಾಕಿದ್ದೀನಿ ಇಲ್ಲಿ, ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್.
ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವ ಒಂದು ಆಕ್ಷನ್ ಈಗ ನಡೀತಿದೆ, ಹ್ಯಾಪನಿಂಗ್ ನಾವ್, ಪ್ರೆಸೆಂಟ್ ಟೈಮ್ ನಲ್ಲಿ, ಈ ಟೈಮ್ ನಲ್ಲಿ ನಡೀತಾ ಇರುವಂತ ಆಕ್ಷನ್ ಯೂಸ್ ಹೇಳ್ಬೇಕು ಅಂದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲೇ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ನಾವ್, ನಾನೀಗ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಅಟ್ ದ ಟೈಮ್ ಆಫ್ ಪ್ಲೇಯಿಂಗ್ ನೀವೇನ್ ಮಾಡ್ತಿರ್ತೀರಾ? ಈಗ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ನಾವ್ ಅಲ್ವಾ? ಈಗ ನಡೀತಾ ಇರೋದು ಹ್ಯಾಪನಿಂಗ್ ನಾವ್, ಪ್ರೆಸೆಂಟ್ ಟೈಮ್ ನಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಹೇಳ್ತೀವಿ. ಇಲ್ಲಿ ಏನ್ ಬರುತ್ತೆ? ಆಮ್, ಈಸ್, ಆರ್ ಅನ್ನುವ ಹೆಲ್ಪಿಂಗ್ ವರ್ಬ್ಸ್ ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಅಂಡ್ ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಕಂಪ್ಲೀಟ್ ಆದಂತಹ ಆಕ್ಷನ್ಗಳು. ಅಂದ್ರೆ ಈ ಹಿಂದೆಯಿಂದ ನಡ್ಕೊಂಡು ಬಂದು ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಆದಂತ ಆಕ್ಷನ್ಗಳು. ನೋಡಿ ಇಲ್ಲಿ ಈ ಆರೋ ಮಾರ್ಕ್ ನ ನೋಡಿ, ಈಗ ನಾನು ಮಾತಾಡೋ ಟೈಮ್ ನಲ್ಲಿ, ಈಗ ನಾನು ಏನ್ ಮಾತಾಡ್ತೀನಿ, ಈಗ ತಾನೇ ಜಸ್ಟ್ ಒಂದು ಕೆಲಸ ಕಂಪ್ಲೀಟ್ ಆಯ್ತು, ಅದನ್ನ ನಾನು ಹೇಳ್ಬೇಕು ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಳ್ಬೇಕು. ಸೊ ಇನ್ನು ನಾನು ಪ್ರೆಸೆಂಟ್ ಟೆನ್ಸ್ ಗೆ ಎಂಟರ್ ಆಗಿಲ್ಲ, ಈ ಒಂದು ಆರೋ ಅಂದ್ರೆ ಈಗ ಜಸ್ಟ್ ಮುಗೀತು ಅಲ್ವಾ? ಸೊ ಏನ್ ಮಾಡಿದೆ? ಐ ಹ್ಯಾವ್ ರೆಕಾರ್ಡೆಡ್ ದ ವಿಡಿಯೋ. ಐ ಹ್ಯಾವ್ ರೆಕಾರ್ಡೆಡ್ ದ ವಿಡಿಯೋ. ಶಿ ಹ್ಯಾಸ್ listened my class. He has listened my class. ಸೊ ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಅನ್ನುವ ಹೆಲ್ಪಿಂಗ್ ವರ್ಬ್ ಗಳು ಬರುತ್ತೆ. ಈಗ ತಾನೇ ರೀಸೆಂಟ್ ಆಗಿ ಮುಗಿದಂತ ಕೆಲಸಗಳನ್ನ ನಾವು ಹೇಳೋದಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಈಗ ತಾನೇ ಸ್ವಲ್ಪ ಹೊತ್ತು ನಡೆದು ರೀಸೆಂಟ್ ಆಗಿ ಅಂದ್ರೆ ಪ್ರೆಸೆಂಟ್ ಟೈಮ್ ಗಿಂತ ಮುಂಚೆ, ಸ್ವಲ್ಪ ಮುಂಚೆ ಕಂಪ್ಲೀಟ್ ಆದಂತಹ ಕೆಲಸಗಳನ್ನ ಹೇಳಬೇಕು ಅಂದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ನೋಡಿ, ಪಾಸ್ಟ್ ಅಲ್ಲೇ ನಡೆದಿತ್ತು ಅಫ್ಕೋರ್ಸ್, ಬಟ್ ಈಗ ತಾನೇ, ಜಸ್ಟ್ ಈಗ ತಾನೇ ಮುಗೀತು. ಪರ್ಫೆಕ್ಟ್ ಅಂದ್ರೆ ಕಂಪ್ಲೀಟೆಡ್ ಆಕ್ಷನ್ಸ್. ಪರ್ಫೆಕ್ಟ್ ಅನ್ನೋ ವರ್ಡ್ ಎಲ್ಲೇ ಬಂದ್ರು ಕಂಪ್ಲೀಟೆಡ್ ಆಕ್ಷನ್. ಹಾಗಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ನಾವ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ತುಂಬಾ ಹಿಂದೆ ಒಂದು ಕೆಲಸ ಸ್ಟಾರ್ಟ್ ಆಗಿ, ಈ ಹಿಂದಿನ ನಿನ್ನೆ ಸ್ಟಾರ್ಟ್ ಆಗಿರ್ಬೋದು, ಅಥವಾ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರ್ಬೋದು, ಲಾಸ್ಟ್ ವೀಕ್ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಹಲವಾರು ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿ ಈಗ್ಲೂ ಕೂಡ ನಡೀತಾ ಇದೆ ಅಂದ್ರೆ ಅವನ್ನ ನಾವು ಹೇಳೋದಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡಬೇಕು. ಈಗ ನೋಡಿ, ನಾನು ನಿನ್ನೆಯಿಂದ ಟೀಚಿಂಗ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬಿನ್ ಟೀಚಿಂಗ್ ಸಿನ್ಸ್ ಯೆಸ್ಟರ್ಡೇ ಮಾರ್ನಿಂಗ್. ನಾನು ನಿನ್ನೆಯಿಂದನೂ ಕೂಡ ಟೀಚ್ ಮಾಡ್ತಾನೆ ಇದ್ದೀನಿ. ಸೊ ನಾರ್ಮಲಿ ಇಲ್ಲಿ ಸಿನ್ಸ್ ಅನ್ನುವ ಒಂದು ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಯಾವ ಒಂದು ಪಾಯಿಂಟ್ ಆಫ್ ಟೈಮ್ ಇಂದ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳ್ಬೇಕಾದಾಗ. ಐ ಬಿನ್ ಟೀಚಿಂಗ್ ಇಂಗ್ಲಿಷ್ ಕೋರ್ಸ್ ಸಿನ್ಸ್ 2011 ಅಂದ್ರೆ ಅರ್ಥ, ನಾನು 2011 ಇಂದನೂ ಕೂಡ ಟೀಚ್ ಮಾಡ್ತಾ ಇದ್ದೀನಿ, ಈಗ್ಲೂ ಕೂಡ ಟೀಚ್ ಮಾಡ್ತಾನೆ ಇದ್ದೀನಿ. ನೋಡಿ, ಪ್ರೆಸೆಂಟ್ ಟೈಮ್ ನಲ್ಲೂ ಕೂಡ ಆರೋ ಮಾರ್ಕ್ ಬಂದಿದೆ ಅಂದ್ರೆ ಈಗ್ಲೂ ಕೂಡ ನಡೀತಾ ಇದೆ ಕೆಲಸ. ಐ ಬಿನ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್ ಪಾಸ್ಟ್ 15 minutes ಅಂದ್ರೆ ಅರ್ಥ, ಫಾರ್ ಪಾಸ್ಟ್ 15 minutes ಅಂದ್ರೆ ಕಳೆದ 15 ನಿಮಿಷದಿಂದ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಈಗ್ಲೂ ಕೂಡ ಮಾಡ್ತಾ ಇದ್ದೀನಿ. ನೀವೇನ್ ಹೇಳ್ಬೋದು? ಯು ಹ್ಯಾವ್ ಬಿನ್ ವಾಚಿಂಗ್ ದಿಸ್ ವಿಡಿಯೋ ಫ್ರಮ್ ಪಾಸ್ಟ್ 15 minutes ಅಲ್ವಾ? ನೀವು 15 minutes ಇಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಫ್ಕೋರ್ಸ್ ಯಾರೇ ಕೇಳಿರೋ ಕ್ವಶನ್ಗೂ ಕೂಡ ನಾನು ಯಾವತ್ತೂ ಬಿಟ್ಟಿಲ್ಲ, ಪ್ರತಿಯೊಂದು ಕ್ವಶನ್ಗೂ ಕೂಡ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಬಂದ್ರು, ಕ್ವಶನ್ ಬಂದ್ರು, ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ರೈಟ್, ನೀವು ಇಲ್ಲಿ ಕಲಿಯೋದು ಇಂಪಾರ್ಟೆಂಟ್ ಅಷ್ಟೇ. ಏನೇ ಡೌಟ್ ಬಂದ್ರು ನೀವು ಕೆಳಗಡೆ ಕಾಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಈ ಸ್ಲೈಡ್ ನಲ್ಲಿ ನಾನು ಎಲ್ಲಾ ಪ್ರೆಸೆಂಟ್ ಟೆನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೆನ್ಪಿಟ್ಕೊಳ್ಳಿ, ಈ ಬ್ಲೂ ಕಲರ್ ಅಲ್ಲಿ ಏನಿದೆ ಅದೆಲ್ಲ ಪ್ರೆಸೆಂಟ್ ಟೆನ್ಸ್ ಗೆ ಸಂಬಂಧಪಟ್ಟಿದ್ದು. ಸೊ ರೆಗ್ಯುಲರ್ ಆಕ್ಷನ್ಸ್, ಹ್ಯಾಬಿಟ್ಸ್, ಯಾರನ್ನಾದ್ರೂ ಡಿಸ್ಕ್ರೈಬ್ ಮಾಡ್ತಿದೀವಿ ಅಂದ್ರೆ ಅವು, ಹಾಬೀಸ್ ಗಳು, ಐಡಿಯಾಗಳು, ಥಾಟ್ ಗಳು, ಯೂನಿವರ್ಸಲ್ ಟ್ರೂತ್ ಗಳೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರುತ್ತೆ. ಈಗ ನಡೀತಾ ಇರುವ ಕೆಲಸಗಳನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೀವಿ. ಈಗ ತಾನೇ ಜಸ್ಟ್ ಕಂಪ್ಲೀಟ್ ಆದಂತ ಕೆಲಸಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ಬೇಕು. ತುಂಬಾ ಹಿಂದೆ ಸ್ಟಾರ್ಟ್ ಆಗಿ ಅಂದ್ರೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಅಲ್ಲೂ ನಡೀತಾ ಇದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ರೈಟ್, ಈಗ ಪಾಸ್ಟ್ ಟೆನ್ಸ್ ಅಂದ್ರೆ ಈಗ ರೆಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಹೇಗೆ ಕೆಲಸಗಳನ್ನ, ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಹೇಗೆ ಸ್ಟೇಟ್ಮೆಂಟ್ ಗಳನ್ನ ಹೇಳ್ಬೇಕು, ಯಾವ ಯಾವ ಟೆನ್ಸ್ ಹೇಗೆ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಸೊ ಫಸ್ಟ್ ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಈ ಹಿಂದೆ ಪಾಸ್ಟ್ ಟೈಮ್ ನಲ್ಲಿ, ಭೂತಕಾಲದಲ್ಲಿ ನಡೆದಂತಹ ಘಟನೆಗಳು ಯಾವಾಗ್ಲೂ ನಡೆದಿದೆ. ನಾನು ಅವತ್ತು ಮೈಸೂರಿಗೆ ಭೇಟಿ ಕೊಟ್ಟಿದ್ದೆ ಅನ್ನೋದನ್ನ ನೀವು ಹೇಳ್ಬೇಕು. ನಾನ್ ನಿನ್ನೆ ಕಾಲೇಜ್ಗೆ ಹೋಗಿರ್ಲಿಲ್ಲ ಅನ್ನೋದು ಹೇಳ್ಬೇಕು. ನಾನ್ ನಿನ್ನೆ ಮಧ್ಯಾಹ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಅನ್ನೋದು ಹೇಳ್ಬೇಕು. ಐ ರೆಕಾರ್ಡೆಡ್ ಒನ್ ವಿಡಿಯೋ ಯೆಸ್ಟರ್ಡೇ. ಐ ವಿಸಿಟೆಡ್ ಮೈಸೂರ್ ಲಾಸ್ಟ್ ವೀಕ್ ಅಲ್ವಾ? ಸೊ ಈ ರೀತಿ ಘಟನೆಗಳು
ಈ ಹಿಂದೆ ನಡೆದಂತ ಘಟನೆಗಳು, ಸಿಂಪಲ್ ಆಗಿ ಹೇಳ್ಬೇಕಷ್ಟೇ ನೀವು. ಆದ್ರಿಂದ ನೋಡಿ ಡಾಟ್ಸ್ ಎಲ್ಲ ರೆಡ್ ಅಲ್ಲಿ ಇದೆ, ಅಂದ್ರೆ ಈ ಹಿಂದೆ ನಡೆದಂತಹ ಚಿಕ್ಕ ಚಿಕ್ಕ ಘಟನೆಗಳು ಕಂಪ್ಲೀಟ್ ಆಗಿದೆ ಅಂತವನ್ನ ನೀವು ಹೇಳ್ಬೇಕು. ಅಂದ್ರೆ ಒಂದು ಟಾಸ್ಕ್ ನಡೆದು ಮುಗ್ದೋಗಿದೆ ಅಂತ ಹೇಳುವಾಗ ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿ. ಜಸ್ಟ್ ಮುಗ್ದಿದೆ ಅಂತ ನೀವು ಇಂಡಿಕೇಟ್ ಮಾಡ್ತಿದ್ರ, ಅದರ ಡ್ಯೂರೇಷನ್ ಹೇಳ್ತಿಲ್ಲ, ಎಷ್ಟೊತ್ತು ನಡೆದಿದೆ ಅನ್ನೋದು ಹೇಳಲ್ಲ, ಎಲ್ಲಿಂದ ಎಲ್ಲಿವರೆಗೂ ನಡೆದಿದೆ ಅಂತ ನೀವು ಹೇಳೋದಿಲ್ಲ. ಬಟ್ ಒಂದು ಕೆಲ್ಸನ ನಾವು ಮಾಡಿದೀವಿ ಅಂತ ನೀವು ಇಲ್ಲಿ ಹೇಳ್ತೀವಿ ನೋಡಿ. ಐ ರೆಕಾರ್ಡೆಡ್ ಅ ವಿಡಿಯೋ ಎಸ್ಟರ್ಡೇ. ನಾನು ಒಂದು ವಿಡಿಯೋನ ರೆಕಾರ್ಡ್ ಮಾಡಿದೆ ಅಂತ ಹೇಳ್ತಾ ಇದೀನಿ ಅಷ್ಟೇ ನಿಮಗೆ. ಯಾವಾಗ ಮಾಡಿದೆ, ಎಷ್ಟೊತ್ತು ಮಾಡಿದೆ ಅನ್ನೋ ಡೀಟೇಲ್ಸ್ ಕೊಡ್ತಿಲ್ಲ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಅಷ್ಟು ಮಾತ್ರ ಹೇಳೋದು. ಸೊ ಇಲ್ಲಿ ಯಾವಾಗ್ಲೂ ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ ವರ್ಬ್ ಕೂಡ. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಅಂದ್ರೆ ಈ ಹಿಂದೆ ಸಮ್ ಡ್ಯೂರೇಷನ್ ವರೆಗೂ ನಡೆದಂತಹ ಕೆಲಸಗಳು, ಹ್ಯಾಪನಿಂಗ್ ಇನ್ ದ ಪಾಸ್ಟ್. ಈ ಹಿಂದೆ ಸ್ವಲ್ಪ ಹೊತ್ತು ನಡೀತು, ಈ ಬೆಳಿಗ್ಗೆ ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಲಾಸ್ಟ್ ಇಯರ್ ಆಗಿರ್ಬೋದು, ಅಥವಾ 10 ವರ್ಷದ ಹಿಂದೆ ಆಗಿರ್ಬೋದು, ಸ್ವಲ್ಪ ಹೊತ್ತು ನಡೆದಿರುತ್ತೆ ನೋಡಿ, ಅಂತ ಕೆಲಸಗಳನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಹೇಳ್ಬೇಕು. ಈಗ ನೋಡಿ, ನಿನ್ನೆ ಮಧ್ಯಾಹ್ನ ನಾನು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೆ. ವೆನ್ ಯು ಕಾಲ್ಡ್ ಮಿ ಯೆಸ್ಟರ್ಡೇ ಐ ವಾಸ್ ರೆಕಾರ್ಡಿಂಗ್ ಅ ವಿಡಿಯೋ ಇನ್ ದ ಆಫ್ಟರ್ನೂನ್. ವೆನ್ ಯು ಕಾಲ್ಡ್ ಮಿ ಯೆಸ್ಟರ್ಡೇ ಐ ವಾಸ್ ರೆಕಾರ್ಡಿಂಗ್ ಅ ವಿಡಿಯೋ ಇನ್ ದ ಆಫ್ಟರ್ನೂನ್. ನಿನ್ನೆ ಕಾಲ್ ಮಾಡಿದಾಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ, ಹ್ಯಾಪನಿಂಗ್ ಇನ್ ದ ಪಾಸ್ಟ್. ಸೊ ಇಲ್ಲಿ ನಾವು ಕೆಲಸ ನಡೀತಾ ಇತ್ತು ಅನ್ನೋ ಹೇಳುವ ಒಂದು ವಿಷಯನ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಹೇಳ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಈ ಹಿಂದೆ ಒಂದು ಕೆಲಸ ನಡೆದು ಕಂಪ್ಲೀಟ್ ಕೂಡ ಆಗಿರುತ್ತೆ, ರೈಟ್. ಇದರಲ್ಲಿ ನಾವು ಯಾವಾಗ್ಲೂ ಹ್ಯಾಡ್ ಅನ್ನುವ ಒಂದು ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ತೀವಿ. ಹ್ಯಾಡ್. ಐ ಹ್ಯಾಡ್ ರೆಕಾರ್ಡೆಡ್ 5 ವಿಡಿಯೋಸ್ ಲಾಸ್ಟ್ ವೀಕ್. I had recorded 5 videos last week. ನಾನು ಲಾಸ್ಟ್ ವೀಕ್ 5 ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದೆ. ಸೊ ಕಂಟಿನ್ಯೂಸ್ ಆಗಿ ನಡೆದು ರೆಕಾರ್ಡ್ ಆಗಿದೆ ಅಲ್ವಾ, ಕಂಟಿನ್ಯೂಸ್ ಆಗಿ ನಡೆದು ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಕೂಡ ಆಗಿರುತ್ತೆ. ಬಟ್ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಕಂಪ್ಲೀಟ್ ಆಗಿದೆ ಅನ್ನುವ ವಿಚಾರ ಇರೋದಿಲ್ಲ, ಬಟ್ ಏನ್ ಮಾಡ್ತಾ ಇದೀವಿ ಒಂದು ಟೈಮ್ ನಲ್ಲಿ ಅನ್ನೋದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಹೇಳ್ತೀವಿ. ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಆ ಒಂದು ಕೆಲಸ ನಡೆದು ಕಂಪ್ಲೀಟ್ ಆಗಿದೆ ಅನ್ನುವ ಫುಲ್ ಡೀಟೇಲ್ಸ್ ನ ಕೊಡ್ತೀವಿ ನಾವಿಲ್ಲಿ. ಟೈಮ್ ನ ಕೂಡ ಬೇಕಿದ್ರೆ ಹೇಳ್ಬೋದು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಒಂದು ಕೆಲಸ ನಡೀತಾ ಇತ್ತು ಪಾಸ್ಟ್ ನಲ್ಲಿ ಅನ್ನೋದನ್ನ ನಾವು ಹೇಳ್ಬೇಕು. ಅಂದ್ರೆ ಪಾಸ್ಟ್ ನಲ್ಲೇ ತುಂಬಾ ಹೊತ್ತು ನಡೆದು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಕೂಡ ನೀವು ಇಲ್ಲಿ ಹೇಳ್ಬಹುದು. ಪಾಸ್ಟ್ ನಲ್ಲಿ ತುಂಬಾ ಹೊತ್ತು ಅದಿತ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಐ ಹ್ಯಾಡ್ ಬಿನ್ ಟೀಚಿಂಗ್ ದ ಇಂಗ್ಲಿಷ್ ಕೋರ್ಸ್ ಫಾರ್ 5 years ಅಂತ ಹೇಳಿದೆ. ಐ ಹ್ಯಾಡ್ ಬಿನ್ ಟೀಚಿಂಗ್ ದ ಇಂಗ್ಲಿಷ್ ಕೋರ್ಸ್ ಫಾರ್ 5 years ಅಂದ್ರೆ ನಾನು 5 ವರ್ಷಗಳು ಇಂಗ್ಲಿಷ್ ಕೋರ್ಸ್ ನ ಟೀಚ್ ಮಾಡಿದ್ದೆ. ಐ ಹ್ಯಾಡ್ ಬೀನ್ ಟೀಚಿಂಗ್ ದ ಇಂಗ್ಲಿಷ್ ಕೋರ್ಸ್ ಫಾರ್ 5 years. ಇಲ್ಲಿ ಹ್ಯಾಡ್ ಬೀನ್ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಬರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್ ಬರುತ್ತೆ. ವಾಸ್ ಮತ್ತೆ ನೋಡಿ, ಇಲ್ಲಿ ವಾಸ್ ಬರುವಾಗ ನಾವು ಐ ವಾಸ್ ಟೀಚಿಂಗ್ ಅಂದ್ರೆ ಅರ್ಥ ನಾನು ಟೀಚ್ ಮಾಡ್ತಾ ಇದ್ದೆ ಅಷ್ಟೇ. ಕಂಪ್ಲೀಟ್ ಆಗಿದ್ಯಾ ಅನ್ನುವ ವಿಷಯನ ನಾವಿಲ್ಲಿ ಹೇಳ್ತಿಲ್ಲ. ಬಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ತುಂಬಾ ಹೊತ್ತು ನಡೆದು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಹೇಳ್ಬೇಕಾದಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೇಳ್ತೀವಿ, ರೈಟ್. ಸೊ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹೇಳೋದು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿರ್ಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ತರ ಈಗಲೂ ಕೂಡ ನಡಿಬಾರದು. ಐ ಹ್ಯಾವ್ ಬಿನ್ ಟೀಚಿಂಗ್ ದ ಇಂಗ್ಲಿಷ್ ಕೋರ್ಸ್ ಸಿನ್ಸ್ 2011 ಅಂದ್ರೆ 2011 ಸ್ಟಾರ್ಟ್ ಮಾಡಿದ್ದೆ, ಈಗಲೂ ಕೂಡ ಮಾಡ್ತಿದ್ದೀನಿ. ಐ ಹ್ಯಾಡ್ ಬಿನ್ ಟೀಚಿಂಗ್ ದ ಇಂಗ್ಲಿಷ್ ಸಿನ್ಸ್ 2011 ಅಂದ್ರೆ 2011 ನಾನು ಇಂಗ್ಲಿಷ್ ನ ಟೀಚ್ ಮಾಡ್ತಾ ಇದ್ದೆ, ಈಗ ಆಲ್ರೆಡಿ ಮುಗಿದು ಬಿಟ್ಟಿದೆ, ನಾನು ಈಗ ಟೀಚ್ ಮಾಡ್ತಿಲ್ಲ. ಐ ಹ್ಯಾಡ್ ಬೀನ್ ಟೀಚಿಂಗ್ ಅಂದ್ರೆ ಈ ಹಿಂದೆ ಟೀಚ್ ಮಾಡ್ತಾ ಇದ್ದೆ, ಈಗ ಮಾಡ್ತಿಲ್ಲ. ಐ ಹ್ಯಾವ್ ಬೀನ್ ಟೀಚಿಂಗ್ ಅಂದ್ರೆ ಈ ಹಿಂದೆಯಿಂದನೂ ಟೀಚ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಟೀಚ್ ಮಾಡ್ತಿದ್ದೀನಿ. ಅದೇ ರೀತಿ ನೀವು ಬೇರೆ ವರ್ಬ್ ನ ಹಾಕಿ ನಿಮ್ಮ ಸೆಂಟೆನ್ಸ್ ನ ಫಾರ್ಮ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ ಹೇಗೆ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಮಾತಾಡ್ಬೇಕಂತ. ಈಗ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದೆ ನಡೆಯುವಂತಹ ಘಟನೆಗಳನ್ನ ನಾವು ಈಗಲೇ ಹೇಳ್ಬೇಕು. ಅಂದ್ರೆ ಐ ವಿಲ್ ರೆಕಾರ್ಡ್ ಅ ವಿಡಿಯೋ ಟುಮಾರೋ. ಐ ವಿಲ್ ಗೋ to the class tomorrow evening. I will make a call in the next week. ಈ ರೀತಿಯಾಗಿ ಸಿಂಪಲ್ ಆಗಿ ಇಡ್ಬೇಕು ನೀವು ಅಷ್ಟೇ. ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ಈಗಲೇ ಹೇಳ್ಬೇಕು, ಬಟ್ ಡ್ಯೂರೇಷನ್ ಹೇಳಬಾರ್ದು ಇಲ್ಲಿ. ಓಕೆ, ಇಷ್ಟೊತ್ತಿಂದ ನಾವು ಇಷ್ಟೊತ್ತು ಮಾಡ್ತೀವಿ ಅನ್ನೋ ಡ್ಯೂರೇಷನ್ ಇಲ್ಲಿ ಸಿಂಪಲ್ ಫ್ಯೂಚರ್ ನಲ್ಲಿ ಹೇಳಕ್ ಆಗೋದಿಲ್ಲ. ನಾವು ನಾಳೆ ಏನ್ ಮಾಡ್ತೀವಿ, ಮುಂದಿನ ವರ್ಷ ಏನ್ ಮಾಡ್ತೀವಿ, ಮುಂದೆ 10 ವರ್ಷದ ನಂತರ ಏನ್ ಮಾಡ್ತೀವಿ ಅನ್ನುವ ಒಂದು ಸಿಂಪಲ್ ಟಾಸ್ಕ್ ನ ನಾವಿಲ್ಲಿ ಸಿಂಪಲ್ ಫ್ಯೂಚರ್ ನಲ್ಲಿ ಹೇಳ್ತೀವಿ. ಇದನ್ನ ಮಾಡ್ತೀವಿ ನಾವು, ಅಲ್ಲಿರ್ತೀವಿ ನಾವು ಅನ್ನೋದು ಹೇಳ್ಬೇಕಷ್ಟೇ. ಅಂಡ್ ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಮುಂದೆ ನಾವು ಮಾಡುವಂತಹ ಕೆಲಸಗಳು. ಹ್ಯಾಪನಿಂಗ್ ಇನ್ ದ ಫ್ಯೂಚರ್
I'll be recording a video at 6 p.m. tomorrow evening. ನೋಡಿ, I will be recording a video at 6 p.m. tomorrow evening. ಅಂದ್ರೆ ಅರ್ಥ, ನಾಳೆ ಸಂಜೆ ನಾನು 6 ಗಂಟೆಗೆ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಅಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ನಲ್ಲೇ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ವಿಲ್ ಬಿ ಅನ್ನುವ ಒಂದು ವರ್ಡ್ ನಾವಿಲ್ಲಿ ಯೂಸ್ ಮಾಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಹೊತ್ತು ನಡೆದು ಕಂಪ್ಲೀಟ್ ಆಗುವಂತಹ ಕೆಲಸಗಳು. ಫಾರ್ ಎಕ್ಸಾಂಪಲ್, I will have recorded a video at 7 p.m. tomorrow. I will have recorded a video at 7 p.m. tomorrow. ಅಂದ್ರೆ ನಾಳೆ 7 ಗಂಟೆ ಅಷ್ಟೊತ್ತಿಗೆ ನಾನೊಂದು ವಿಡಿಯೋನ ರೆಕಾರ್ಡ್ ಮಾಡಿರ್ತೀನಿ. I will have, ಇಲ್ಲಿ ನೋಡಿ, ಇಲ್ಲಿ will have ಅನ್ನುವ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನಾವು ಮುಂದೆ ಫ್ಯೂಚರ್ ನಲ್ಲಿ ಒಂದು ಕೆಲಸನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿರ್ತೀವಿ ಅನ್ನೋ ಡೀಟೇಲ್ಸ್ ನ ಇಲ್ಲಿ ಹೇಳ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ನಾವು ಫ್ಯೂಚರ್ ನಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂಡ್ ಅಷ್ಟೊತ್ತಿಗೆ ಅದು ಕಂಪ್ಲೀಟ್ ಕೂಡ ಆಗಿರುತ್ತೆ ಅನ್ನೋದನ್ನ ನಾವು ಹೇಳ್ಬೇಕು. ಹ್ಯಾಪನಿಂಗ್ ಫಾರ್ ಸಮ್ ಟೈಮ್ ಅಂಡ್ ಮುಗಿಯುತ್ತೆ ಕೂಡ, ಮುಗ್ದಿರುತ್ತೆ, ಜಾಸ್ತಿ ಹೊತ್ತು ನಡೀತಾ ಇರೋದಿಲ್ಲ. ಎರಡನ್ನೂ ಇಲ್ಲಿ ಹೇಳ್ತೀವಿ ನಾವು. ಡ್ಯೂರೇಷನ್ ನ ಕೂಡ ಹೇಳ್ತೀವಿ, ಮುಗ್ದಿದೆ ಅನ್ನೋದನ್ನ ಕೂಡ, ಮುಗ್ದಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವೀಗ ನೆಕ್ಸ್ಟ್ ವೀಕ್ ಮೈಸೂರ್ಗೆ ಹೋಗಿ ತಲುಪಿರ್ತೀವಿ ಅಂತ ಹೇಳ್ಬೇಕು ಅಲ್ವಾ. I will have been traveling to Mysore by Saturday night 8 p.m. I will have been traveling to Mysore by Saturday 8 p.m. ಅಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆ 8 ಗಂಟೆ ಅಷ್ಟೊತ್ತಿಗೆ ನಾವು ಮೈಸೂರಿಗೆ ಟ್ರಾವೆಲ್ ಮಾಡಿ ಮುಗಿಸಿರ್ತೀವಿ. ಸೊ ಇಲ್ಲಿ ವಿಲ್ ಹ್ಯಾವ್ ಬೀನ್ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ವಿಲ್ ಹ್ಯಾವ್ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ವಿಲ್ ಬಿ ಬರುತ್ತೆ. ಸಿಂಪಲ್ ಫ್ಯೂಚರ್ ನಲ್ಲಿ ಜಸ್ಟ್ ವಿಲ್ ಅಥವಾ ಶೆಲ್ ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ, ವಿಲ್ ಮತ್ತು ಶೆಲ್ ಗೆ ನಾನು ಡಿಫ್ರೆನ್ಸ್ ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೀನಿ, ಆ ಕ್ಲಾಸ್ ನ ನೀವು ನೋಡಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ ಬಂದ್ರು, ಯಾವುದೇ ಕ್ವೆಶ್ಚನ್ ಇದ್ರು, ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ನಲ್ಲಿ. ಥ್ಯಾಂಕ್ ಯು.